ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ 25 ನಿಮಿಷ ಆಗ್ತಿದ್ಯಾ? ಅಲ್ಲ ಲೇಟ್ ಆಗುತ್ತೆ ಅಂತ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡತ್ತಾನೆ. ಅಕ್ಕರೆ ಕ್ಷಮಿಸಿ ಅಕ್ಕರೆ. ಶಂಸೋದಾಗಿರ್ಲಿ ಮಲ್ಲಿ, ಬಸ್ರಿ ಹೆಂಗ್ಸು ಇಷ್ಟೊತ್ತವರೆಗೂ ಆಚೆ ಇರಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ನೀವಿಬ್ರು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೋಗ್ಬೇಕಾರೆ ಕುಯ್ದಿ ಸಾಲದು ಅಂತ ಇವಾಗ್ಲೂ ನಿಲ್ಸ್ಕೊಂಡು ಕುಯ್ತಾ ಇದ್ದಾಳೆ ಕರ್ಮ. ಅಕ್ಕರೆ ನಾನು ಕ್ಷಮಿಸಿ ಅಂತ ಕೇಳ್ಕಣ್ಣಲ್ಲ, ಮತ್ತಿನ್ನೇನಕ್ಕೆ ಬೈತಿದ್ದೀರಾ? ಬೈದೆ ಇನ್ನೇನ್ ಮಾಡ್ಲಿ ಮಲ್ಲಿ? ಬೇಗ ಬನ್ನಿ ಅಂತ ಹೇಳಿ ಕಳಿಸ್ದೆ. ಬಟ್ ನೀವಿಬ್ರು ತುಂಬಾನೇ ಕೇರ್ಲೆಸ್ ಆಗಿದ್ದೀರಾ. ಅಲ್ಲ ಜಯದೇವ್ ಅವರೇ, ಅವಳಿಗಂತೂ ಬುದ್ಧಿ ಇಲ್ಲ. ನೀವಾದ್ರೂ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಅಂದ್ರೆ ನೀವು ದಯವಿಟ್ಟು ಇನ್ನೊಂದ್ಸಲಿ ಅವ್ನ ಈ ರೀತಿ ಆಚೆ ಕರ್ಕೊಂಡು ಹೋಗ್ಬೇಡಿ. ಅದಕ್ಕೆ ಸಾರಿ, ಫಸ್ಟ್ ಒಂದು ಸಾರಿ ಹೇಳ್ಬಿಡ್ತೀನಿ. ಅವಳು ಪಾಪ ಬಸ್ರಿ, ಅದಕ್ಕೆ ಅವಳಿಗೂ ಬೈಕೆಗಳೇನಾದ್ರು ಇರ್ತಾವಲ್ಲ, ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಬೇಜಾರಾಗುತ್ತೆ, ಡಿಸಪಾಯಿಂಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆವಾಗಲೇ ನಿಮ್ಮ ಮುಂದೆ ಕರ್ಕೊಂಡು ಹೋಗಿದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಲೇಟ್ ಆಗೋಯ್ತು. ರಿಯಲಿ ಸಾರಿ ಫಾರ್ ದಟ್. ನಿಮ್ಗಿರೋ ಕಾಳಜಿನೇ ನನಗೂ ಇರೋದು. ಬಟ್ ಏನ್ ಮಾಡ್ಲಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸಾರಿ, ನೀವು ಬರ್ತಿದ್ದಂಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ಬನ್ನಿ ಊಟ ಮಾಡಿ. ರೀ ಬನ್ನಿ. ಆನಂದ್, ಎಲ್ಲಿಗೆ ಹೋಗ್ತಿದ್ಯಾ? ಇದು ಆಫೀಸ್ಗೆ ಹೋಗಿ ಬರೋಣ ಅಂತ ಚೆನ್ನ. ಆಫೀಸ್ಗ? ಅಲ್ಲ ಆನಂದ್, ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಯಾಕೆ ಆಫೀಸ್ಗೆ ಹೋಗ್ತಾ ಇದೆಯಾ ಅಂತನಾ? ಗೆಳೆಯನ ಋಣ ತೀರ್ಸಕ್ಕಾದ್ರೂ ಹೋಗ್ಬೇಕಲ್ಲ ಅಪರ್ಣ. ನೋಡು, ನಾನು ಯಾವುದೋ ಪೊಸಿಷನ್ಗೋ ಸ್ಯಾಲ್ರಿಗೋ ಆಸೆ ಬಿದ್ದು ಹೋಗ್ತಾ ಇಲ್ಲ. ನನ್ನ ಗೆಳೆಯನಿಗೋಸ್ಕರ ಹೋಗ್ತಾ ಇದ್ದೀನಿ. ಅವನು ನಮ್ಮಿಬ್ಬರಿಗೆ ಬರೀ ಗೆಳೆಯ ಅಷ್ಟೇ ಅಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನೇ. ನಮ್ಮಿಬ್ಬರ ಪ್ರೀತಿಗೆ ಅವನೆಷ್ಟು ಸಪೋರ್ಟ್ ಮಾಡ್ದ, ನಮ್ಮಿಬ್ಬರನ್ನ ಒಂದು ಮಾಡಿದ್ದು ಅವನೇ ಅಲ್ವಾ? ಬರೀ ಇದಿಷ್ಟೇ ಅಲ್ಲ, ನಮ್ಮ ಲೈಫಲ್ಲಿ ಪ್ರತಿಯೊಂದರಲ್ಲೂ ಒಂದು ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಅಪರ್ಣ. ಈಗ ಮೊನ್ನೆನೇ ತಗೋ, ನನಗೆ ಆಕ್ಸಿಡೆಂಟ್ ಆದಾಗ ಅವನು ನನ್ನ ಯಾವ ಥರ ನೋಡ್ಕೊಂಡ ಅಂತ ನೀನೇ ತಾನೇ ಹೇಳಿದ್ದು. ಅಲ್ಲ ಆನಂದ್ ಪ್ಲೀಸ್ ಅಪರ್ಣ, ಇದೊಂದು ವಿಷಯದಲ್ಲಿ ನನ್ನ ತಡಿಬೇಡ. ಸರಿ, ಈಗ ನೀನು ಹೇಳ್ದಂಗೆ ನಾನು ಕೆಲ್ಸಕ್ಕೆ ಹೋಗದೆ ಮನೇಲೇ ಇರ್ತೀನಿ ಅಂತ ಅನ್ಕೋ. ಎಷ್ಟು ದಿವಸ ಅಂತ ಮನೇಲಿರಲಿ? ಒಂದಲ್ಲ ಒಂದಿನ ನನ್ನ ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ. ಆ ವಿಷಯ ಗೆಳೆಯಂಗೆ ಗೊತ್ತಾದಾಗ ಯಾಕೋ ನನ್ನ ಹತ್ರ ಕೆಲಸ ಬಿಟ್ಟೆ ಅಂತ ಕೇಳ್ತಾನೆ. ಏನಂತ ಉತ್ತರ ಕೊಡ್ಲಿ? ನೀನ್ ತಾನೇ ಏನಂತ ಉತ್ತರ ಕೊಡ್ತೀಯ? ಯಾಕಂದರೆ ನಾನು ಮೊದಲಿಂದನೂ ನಿಮ್ಮ ಫ್ರೆಂಡ್ಶಿಪ್ನ ನೋಡ್ಕೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಆದರೆ ನನಗೆ ಭಯ ಆಗ್ತಿರೋದು ಅವನ ಸುತ್ತಮುತ್ತ ಇರೋರ ಬಗ್ಗೆ. ಆ ಭಯನೇ ನನಗೆ ಕಾಡ್ತಿರೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.